ದಾಸ್ ಪ್ರಮೋಷನ್ಸ್ ನರ್ಸಿಂಗ್ ಕೇರ್ ಇದರ ನವೀಕೃತಗೊಂಡ ಪ್ರಧಾನ ಕಚೇರಿ ಜುಲೈ 5ರಂದು ಎಂಪೋರಿಯರ್ ಕಾಂಪ್ಲೆಕ್ಸ್ ಕಂಕನಾಡಿಯಲ್ಲಿ ಉದ್ಘಾಟನೆಗೊಂಡಿದೆ. ಬೆಳಗ್ಗೆ 8 ಗಂಟೆಗೆ ಘನಹೋಮ ಮತ್ತು ಲಕ್ಷ್ಮೀ ಪೂಜೆ ನಡೆದಿದ್ದು, ಬಳಿಕ ನವೀಕೃತ ಕಚೇರಿಯ ಉದ್ಘಾಟನೆಯನ್ನ ಶ್ರೀ ಕ್ಷೇತ್ರ ಕಟೀಲು ಇದರ ಆನುವಂಶಿಕ ಅರ್ಚಕರಾಗಿರುವಂತಹ ಶ್ರೀ ಕಮಲದೇವಿ ಪ್ರಸಾದ್ ಅಸ್ತ್ರನ್ನರು ದೀಪ ಪ್ರಜ್ವಲನೆಯ ಮೂಲಕ ನೆರವೇರಿಸಿ ಶುಭ ಹಾರೈಸಿದ್ರು. ಇದೇ ವೇಳೆ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಕುಮಾರಿ ಧನಲಕ್ಷ್ಮಿ ಇವರನ್ನ ದಾಸ್ ಪ್ರಮೋಷನ್ಸ್ ಆಡಳಿತ ನಿರ್ದೇಶಕರಾಗಿರುವಂತಹ ಲಯನ್ ಅನಿಲ್ ದಾಸ್, ಶ್ರೀಮತಿ ಆಶಲತಾ ದಾಸ್ ಇವರು ಗೌರವಿಸಿದ್ರು. ಇನ್ನು ಮುಖ್ಯ ಅತಿಥಿಯಾಗಿ ಡೈಜಿ ವರ್ಲ್ಡ್ ಮೀಡಿಯಾ ಇದರ ಮುಖ್ಯಸ್ಥರಾದ ವಾಲ್ಟರ್ ನಂತಳಿಕೆ ಸೇರಿದಂತೆ ಅನೇಕ ಮಂದಿ ಅತಿಥಿಗಳು ಭಾಗವಹಿಸಿದ್ರು. ಒಂದು ಪ್ಯಾಟ್ ದೆಪ್ಪಲು ಫಸ್ಟ್ ಶಾಲ್ ಪಡ್ಕೊಂಡು ನಮ್ಮ ಆತ್ಮೀಯರು 20 ವರ್ಷದ ಸ್ನೇಹಿತರು ಇದರ ಒಂದು ಆಕ್ಟಿವಿಟೀಸ್ ಸೋಷಿಯಲ್ ಸರ್ವಿಸ್ ನೋಡುವಾಗ ಇಷ್ಟು ಸಣ್ಣ ವಯಸ್ಸಿಗೆ ದೊಡ್ಡ ಸಾಧನೆ ಇರ್ಬೋದು. ವಯಸ್ಸಿಗೆ ಮೀರಿದಂತ ಸಾಧನೆ, ಇದನ್ನ ಸಾಧನೆ ಯಾರು ಮಾಡಿದ್ರು ಅದನ್ನ ಕೆಲವರು ಗುರುತಿಸ್ತಾರೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗುರುತಿಸ್ಬೇಕು. ಹಾಗೆ ಇದು ಇವರ ಒಂದು ಸೇವೆ ಇನ್ನೂ ಹೆಚ್ಚಿನ ಬೆಳಗ್ಗೆ ಆಲ್ರೆಡಿ ಎಲ್ಲರೂ ಅದನ್ನ ಪ್ರಯೋಜನ ಪಟ್ಟುವಂತ ಆಗ್ಬೇಕು. ಮಾತ್ರವಲ್ಲ, ಇವರ ಬೆಳವಣಿಗೆ ಯಾವ ಮಟ್ಟಕ್ಕೆ ಆಗ್ಬೇಕಂದ್ರೆ, ಈಗ ಈ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ, ಈ ಬಿಲ್ಡಿಂಗ್ ಒಂದು ದಿನ ನಮ್ಮ ಫಾದರ್ಸ್ ಬಿಲ್ಡಿಂಗ್ ಅಷ್ಟು ದೊಡ್ಡದಾಗಿದೆ, ಒಂದು ಹಾರೈಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಾನು ಆದ್ರೆ ಮಾತಾಡ್ಲಿಕ್ಕೆ ತುಂಬಾ ವಿಷಯ ಉಂಟು. ಯಾಕಂದ್ರೆ ಅವರ ಫರ್ಮ್ ನೇಮೇ ಬಹಳ ಚಂದ, ದಾಸ್ ಪ್ರಮೋಷನ್ಸ್ ಅಂತ. ದಾಸ ಎಂಬ ಶಬ್ದ ಅದು ಪುರಾಣದಿಂದ ಬಂದ ಶಬ್ದ ಅದು. ಯಾಕಂದ್ರೆ ಅದು ಪ್ರಾರಂಭವಾಗಿ ಹನುಮಂತ ದೇವರು ರಾಮನ ದಾಸನಾಗಿ ಕಾಣಿಸಿಕೊಂಡಂದು ರಾವಣನ ಎದುರಲ್ಲಿ. ಅಲ್ಲಿ ರಾವಣ ಹೇಳಿದ ನೀನು ಯಾರು ಅಂತ ಹೇಳ್ಬೋದಿತ್ತು, ನಾನು ವಾಯುವಿನ ಮಗ ಅಂತವ ಇಂಥವ ಅಂತೆಲ್ಲ ಹೇಳ್ಬೋದಿತ್ತು. ಆದ್ರೆ ಯಾವುದನ್ನು ಹೇಳಿದೆ, ದಾಸೋಹಂ ಕೋಸಲೇಂದ್ರಸ್ಯ ಅಂತ. ರಾಮನ ದಾಸ, ಕೋಸಲೇಂದ್ರನಾದಂತಹ ರಾಮನ ದಾಸನಾದಂತ ಅಲ್ಲಿಂದ ಪ್ರಾರಂಭ ಆಗಿದೆ ದಾಸ ಪರಂಪರೆ. ಆಮೇಲೆ ಅದನ್ನ ಮುಂದೆ ಕೀರ್ತನಕಾರರೆಲ್ಲ ದಾಸ ದಾಸ ಅಂತ ಹೇಳ್ತಾ ಕನಕದಾಸರು ಹೇಳಿದ್ರು, ದಾಸರ ಮನೆಯ ದಾಸಾನುದಾಸನಯ್ಯ ಅಂತ. ಎಲ್ಲ ಯಾರು ಭಗವಂತನ ದಾಸರು
ಅವರ ದಾಸರ 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 ದಾಸ ನಾನು ಅಂತ ಆ ರೀತಿಯಾಗಿ ನಾವು ಕೈಂಕರ್ಯವನ್ನ ಮುಂದುವರಿಸಿದ್ರೆ ಸಮಾಜ ಉದ್ಧಾರವೇ. ಎಲ್ಲರ ದಾಸರು ನಾವು ಎಂಬಂತ ಭಾವನೆಯಿಂದ ಸಮಾಜಮುಖಿಯಾಗಿ ನಮ್ಮನ್ನ ಆ ದೇವರ ದಾಸನೊಂದಿಗೆ ನಮ್ಮ ಸಮಾಜಮುಖಿಯಾಗಿ ತೆರೆದುಕೊಂಡ್ರೆ ಲೋಕ ಉದ್ಧಾರವೇ. ಹಾಗಾಗಿ ಅವರು ಇಟ್ಟಂತಹ ಹೆಸರು ಅತ್ಯಂತ ಉತ್ತಮವಾದದ್ದು, ದಾಸ್ ಪ್ರಮೋಷನ್ಸ್. ಅವರ ಉದ್ಯೋಗ ಅದರಲ್ಲಿ ಇರತಕ್ಕಂತಹ ಇದು ಹಾಗೆ ನರ್ಸಿಂಗ್ ಮಾಡಬೇಕಿದ್ರೆ ದಾಸತ್ವ ಬೇಕು. ನಾವು ದೊಡ್ಡವರು ಅಂತ ಹೇಳಿದ್ರೆ ನಮ್ಮ ಇನ್ನೊಬ್ಬರ ನಾವು ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಇದರಲ್ಲಿ ಕೂಡ ಬೇರೆ ಮತಗಳಲ್ಲಿ ಕೂಡ ಯೇಸು ದಾಸ್ ಅಂತ ಹೇಳುದು, ಯೇಸು ದಾಸ್ ಅಂತ, ದಾಸ್ ಎಂಬಂತ ಅವರು ಬಿಡ್ಲಿಲ್ಲ. ಹಾಗಾಗಿ ದೇವರ ದಾಸ ಅಂತ ಹೇಳುವುದರಿಂದ ಪ್ರಾರಂಭಿಸಿ ಮನುಷ್ಯರ ಸಮಾಜದ ದಾಸನಾದ್ರೆ ಅದೊಂದು ದೊಡ್ಡದಾದಂತಹ ಸಾಧನೆ. ಇದನ್ನೊಂದು 25 ವರ್ಷ ನಡೆಸಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಇದಲ್ಲ, ದೊಡ್ಡ ಸಾಧನೆ. ಅಂತಹ ಒಂದು ಇದನ್ನ ಪುನಃ ಅದನ್ನು ವಿಸ್ತರಣೆ ಮಾಡಿ ಆ ಮೂಲಕವಾಗಿ ಮತ್ತೆ ಸಮಾಜಮುಖಿಯಾಗಂತಹ ನಮ್ಮ ಉದ್ಧಾರಕ್ಕೂ ಒಟ್ಟಿಗೆ ಸಮಾಜದ ಉದ್ಧಾರವಾಗಬೇಕು. ಆ ದೈವಿ ಭಾವವು ಹಾಗೆ ಆ ರೀತಿಯಾದಂತಹ ಒಂದು ಸೇವೆ ನಮ್ಮ ಅವರ ಹೆಸರು ನೋಡಿ, ಅನಿಲದಾಸ ಅಂತ. ಅನಿಲ ಮತ್ತು ಅನಲ ಎರಡಕ್ಕೂ ಬಹಳ ಸಂಬಂಧ. ಅನಲ ಅಂದ್ರೆ ಬೆಂಕಿ, ಅನಿಲ ಅಂದ್ರೆ ಗಾಳಿ ಇಲ್ಲದೆ ಬೆಂಕಿ ಇಲ್ಲದಿದ್ರೆ ಈ ಲೋಕ ಇಲ್ಲ. ಅದನ್ನ ತುಳುವಿನಲ್ಲಿ ನೋಡಿ ಬಹಳ ಅದನ್ನು ಹೇಳ್ತಾರೆ, ದಂಬುಲ ದೆಂಬುಲ. ದೆಂಬು ಅಂದ್ರೆ ಅದು ಇದರದ್ದು ಅನಿಲ, ಇದರದ್ದು ಯಾವುದು ನಮ್ಮ ಬೆಂಕಿಯ ಇದು ದ್ಯೋತಕ, ಅದು ತೇಜಸ್ಸಿನ ದ್ಯೋತಕ. ದಂಬು ಅಂದ್ರೆ ಗಾಳಿ, ಎರಡು ದಂಬು ದೆಂಬು ಅನಿಲ ಅನಿಲ ಅಂತ. ಹಾಗೆ ಅನಿಲರ ದಾಸ, ಅನಿಲ ಅಂದ್ರೆ ಪ್ರಾಣದೇವರ ದಾಸ ಅಂತ, ಅನಿಲ ಅಂದ್ರೆ ಅದು ವಾಯುದೇವರ ದಾಸ ಅಂತ. ಹಾಗಾಗಿ ಎಲ್ಲರಿಗೂ ಪ್ರಾಣವನ್ನ ಕೊಡತಕ್ಕಂತಹ ಅನಿಲ ಅವನ ದಾಸ ಅಂತಂದ್ರೆ ಲೋಕದಲ್ಲಿ ಯಾರಿಗೂ ತೊಂದರೆ ಆಗದಾಗಿ ನೋಡ್ಕೊಳ್ಬಹುದು. ಅಂತಹ ಒಂದು ವೈಶಿಷ್ಟ್ಯ ಅವರು ಕಟೀಲ್ ದೇವರ ಪರಮ ಆರಾಧಕರು. ಅವರಿಗೆ ಕಟೀಲ್ ದೇವರು ಎಲ್ಲ ರೀತಿಯಲ್ಲಿ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯಸ್ಸು ಕೊಟ್ಟು ಇನ್ನೂ ಇದು ಮುಂದುವರಿದ 50 ವರ್ಷ ಸಾಧಿಸುವಂತಹ ಯೋಗ್ಯತೆ ನಮ್ಮ ಅನಿಲ್ ದಾಸಗೆ ಬರಲಿ, ಅದಕ್ಕೆ ಭಾಗವಹಿಸುವ ಯೋಗ ನಮ್ಗೆ ಬರಲಿ. ದೇವರೊಳಗೆ ಮಾಡ್ತಾನೆ. ಬಹುಶಃ ದಾಸ್ ಪ್ರಮೋಷನ್ ಈ ಒಂದು ನವೀಕೃತ ಬಿಲ್ಡಿಂಗ್ ಅಲ್ಲಿ ಅಸ್ರಣ್ಣನವರೊಂದಿಗೆ ಒಂದು ಜೊತೆಯಾಗುವುದೇ ನನ್ನ ಪಾಲಿಗೆ ಒಂದು ದೊಡ್ಡ ಸೌಭಾಗ್ಯ ಅಂತ ಅನಿಸ್ತೇನೆ. ಯಾಕೆಂದ್ರೆ ಕಟೀಲಿಗೆ ನಾನು ಅನ್ಯ ಧರ್ಮದವನಾದ್ರೂ ಕೂಡ ಆಗಾಗ ಭೇಟಿ ನೀಡ್ತೇನೆ ನನ್ನ ಕಟೀಲ್ ಕ್ಷೇತ್ರಕ್ಕೆ. ಮತ್ತು ಬಹಳ ಒಂದು ದೊಡ್ಡ ಸೌಭಾಗ್ಯ, ಅದು ನಿಮ್ಗೆ ಯಾರಿಗೂ ಸಿಗ್ಲಿಕ್ಕಿಲ್ಲ. ಎಲ್ಲ 6 ಸಹೋದರರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡ ಸೌಭಾಗ್ಯ ನನಗೆ ಸಿಕ್ಕಿದೆ ಮುಂಬೈಯಲ್ಲಿ, ಅದು ಕೂಡ ಕಳೆದ ವರ್ಷ. ಸೊ ಎಲ್ಲ ಅಸರಣ್ಣರು ನಮಗೆ ಬಹಳ ಆತ್ಮೀಯರು. ಸೊ ಅವರೊಂದಿಗೆ ಇವತ್ತು ವೇದಿಕೆ ಹಂಚಿಕೊಳ್ಳುವುದು, ಅವರೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಅದು ದೊಡ್ಡ ಆಶೀರ್ವಾದ ಅಂತ ನಾನು ಬಯಸ್ತೇನೆ. ಮತ್ತು ಕಂಗ್ರಾಚುಲೇಷನ್ ಸರ್ ಅನಿಲ್ ದಾಸ್ ಅವರು. ಬಹಳ ಖುಷಿಯಾದ ವಿಚಾರ ಹೇಳ್ತೇನೆ. ನಾನು ಒಳಗೆ ಬಂದಾಗ, ನಾನು ಈ ಬಿಲ್ಡಿಂಗ್ ಅಲ್ಲಿ ದೈಜಿ ವರ್ಲ್ಡ್ 8 ವರ್ಷ ಇದ್ದವರು, ಫಸ್ಟ್ ಫ್ಲೋರ್ ಅಲ್ಲಿ. ನಮ್ಮ ಶುರುವಿನ ದಿನಗಳಲ್ಲಿ ನಾವು ಇಲ್ಲಿಯೇ ಬೆಳೆದದ್ದು. ಆವಾಗ ಇಲ್ಲಿ ಇವರು ಕುಬೇರ ಸ್ಥಾನದಲ್ಲಿ ಇದ್ರು, ಈಗಲೂ ಕುಬೇರ ಸ್ಥಾನದಲ್ಲಿ ಇದ್ದಾರೆ. ಈಗಲೂ ಇದ್ದಾರೆ, ಮುಂದೆ ಕೂಡ ಇರಬೇಕು. ಸೊ ಬಹಳ ಖುಷಿಯಾದ ವಿಚಾರ ಅಂದ್ರೆ ನೋಡಿ, ನಾವು ಯಾವುದೇ ಒಂದು ಕಟ್ಟಡ ಬಿಲ್ಡಿಂಗ್ ಇರ್ಲಿ, ಒಂದು ಆಫೀಸ್ ಇರ್ಲಿ, ಒಳಗೆ ಬರುವಾಗ ಶೃಂಗಾರ ಮಾಡೋದು ಯಾವ್ದಂದ್ರೆ ರಿಸೆಪ್ಷನ್ಗೆ, ಬಾಸ್ನ ಆಫೀಸಿಗೆ, ಅಲ್ಲಿ ಇಲ್ಲಿ. ಆದ್ರೆ ಇಲ್ಲಿ ದೇವರ ಸ್ಥಾನಕ್ಕೆ ಒಂದು ನೀಡಿದಂತಹ ಒಂದು ಏನು ಆ ಸ್ಥಾನ ಇದೆ ಅಲ್ವಾ, ಎಲ್ಲದಕ್ಕಿಂತಲೂ ಹೆಚ್ಚಿನ ಮಹತ್ವ ಅದಕ್ಕೆ ನೀಡಿದ್ದಾರೆ. ಎಲ್ಲರೂ ಅದಕ್ಕೆ ನೀಡುವುದಿಲ್ಲ. ಅದರಲ್ಲಿ ಗೊತ್ತಾಗ್ತದೆ ಅವರು ಎಷ್ಟು ಒಂದು ದೈವ ಭಕ್ತರು ಮತ್ತು ದೇವ ಭಕ್ತರು, ಹಾಗೇನೆ ದೇವರಲ್ಲಿ ಎಷ್ಟು ನಂಬಿಕೆ ಇರುವವರಂತ. ನಾರ್ಮಲಿ ಎಲ್ಲಿ ಹೋದ್ರೂ ಕೂಡ ಒಂದು ಸೈಡ್ ಅಲ್ಲಿ ಇರ್ತದೆ, ಒಂದು ಆಫೀಸ್ ಅಲ್ಲಿ, ಮನೆಯಲ್ಲಿ ನಾನು ಮಾತಾಡುದು. ನೀವು ಇಲ್ಲಿ ಬರುವಾಗ ಮೇನ್ ಪ್ಲೇಸ್ ಅದು ಮಾಡಿದ್ದೀರಿ. ಸೆಕೆಂಡ್, ನಿಮ್ಮ ತಂದೆ ತಾಯಿಯವರನ್ನ ಕರ್ಕೊಂಡು ಅವರಿಗೆ ನೀವು ಸನ್ಮಾನ ಮಾಡಿದ್ದೀರಿ. ಮತ್ತು ದಾಸ್ ಪ್ರಮೋಷನ್ಸ್, ಈ ನರ್ಸಿಂಗ್ ಸೇವೆ ಅಸರಣ್ಣವರು ಹೇಳಿದ್ರು. ಒಂದು ವಿಷಯ ಬಹಳ ನಮ್ಗೆಲ್ಲರಿಗೂ ಗೊತ್ತಿದ್ದದ್ದು, ಈ ಒಂದು ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, AI ಯುಗದಲ್ಲಿ ಎಷ್ಟು ಸ್ಪೀಡಲ್ಲಿ ನಾವು ಹೋಗ್ತೇವೋ ಎಲ್ಲವೂ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮುಖಾಂತರ ಆಗುವಂತ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು. ಎಷ್ಟೋ ಜನರ ಕೆಲಸಗಳನ್ನ ಒಬ್ಬರಿಬ್ಬರು ಮಾಡುವ ಕೆಲಸ ಬಂದಿದೆ. ಆದರೆ ಒಂದು ಜಾಬ್ ಅದು ಯಾವ್ದಿದ್ರೆ, ಯಾವ AI-ಗೂ ಯಾವ ತಂತ್ರಜ್ಞಾನಕ್ಕೂ ಬಗ್ಗದ ಜಾಬ್ ಇದ್ರೆ ಅದು ಹೋಮ್ ನರ್ಸಿಂಗ್ ಸೇವೆ. ಯಾಕೆಂದ್ರೆ ಹ್ಯೂಮನ್ ಟಚ್ ಬೇಕಿದ್ರೆ ಮನುಷ್ಯನಿಗೆ ಆ ನರ್ಸಿಂಗ್, ಆ ಪ್ರೀತಿ, ಆ ಸೇವೆ ಅದು ಆಗ್ಲೇಬೇಕು. ಅದಕ್ಕೆ ಯಾವ ಯಂತ್ರವೂ ಆಗುದಿಲ್ಲ, ಅದಕ್ಕೆ ಪ್ರೀತಿ ಆಗ್ಬೇಕು. ಅಂತಹ ಸೇವೆಯನ್ನ ಇವರು ಚೂಸ್ ಮಾಡಿದ್ದಾರೆ. ನಿಮ್ದು ಒಳ್ಳೇದಾಗಲಿ. ಮತ್ತು ವಿಶೇಷವಾಗಿ ನಿಮ್ಮ ಚಾರಿಟೇಬಲ್ ಟ್ರಸ್ಟ್ ಕೂಡ ಇದೆ,
ಅದರ ಮುಖಾಂತರ ಕೂಡ ನೀವು ತುಂಬಾ ಒಳ್ಳೆಯ ಕೆಲಸವನ್ನ ಮಾಡ್ತೀರಿ. 25 ಇಯರ್ಸ್ ಆಯ್ತಂದ್ರೆ ನನಗೆ ಯೋಚಿಸ್ಲಿಕ್ಕೆ ನಂಬಲಿಕ್ಕೆ ಕಷ್ಟ ಆಗ್ತದೆ. ನೀವು ಈಗ 30 ಆಗಿದ್ದೀರಿ. ಇವರು 3 ಮಕ್ಕಳಿದ್ದಾರೆ. ನನ್ ಖುಷಿ, ನನಗೂ ಕೂಡ 3 ಮಕ್ಕಳು. 50+ ಆಯ್ತು. ನನಗೂ ಕೂಡ ಆಗಿದೆ 50+. ನಂದು ಕೂಡ ದೈಜಿವರ್ಲ್ಡ್ ಸಂಸ್ಥೆ ಕೂಡ ಈ ವರ್ಷ ದೈಜಿವರ್ಲ್ಡ್ ಕೂಡ 25 ವರ್ಷ ಪೂರೈಸಿದೆ. ನಿಮ್ಮ ಸಂಸ್ಥೆ ಕೂಡ ಖುಷಿ ಆಯ್ತು. ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡ್ಲಿ. ಈ ಸೇವೆ ಇನ್ನೂ ಕೂಡ ಮುಂದೆ ಹೋಗ್ಲಿ. ಕಟೀಲಮ್ಮನ ಆಶೀರ್ವಾದ, ಹಸರಣ್ಣನವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಿಮ್ಮಲ್ಲಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯನಿರ್ವಹಿಸುತ್ತಿದ್ದು ಈಗ ನವೀಕೃತವಾಗಿ ಸ್ವಲ್ಪ ದೊಡ್ಡ ಮಟ್ಟದ ಸಂಸ್ಥೆಯಾಗಿ ಬೆಳೆದು ಬಂದು ಈಗ ದೊಡ್ಡ ಮಟ್ಟಕ್ಕೆ ಸ್ಥಳದ ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ. ಅದು ಕೂಡ ಇವತ್ತು ನಮ್ಮ ಸಂಸ್ಥೆ 23 ವರ್ಷ ಕಳೆದು 24 ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ವಂತ ಕಟ್ಟಡದಲ್ಲಿ ಇನ್ನೂ ದೊಡ್ಡ ಮಟ್ಟದ ನವೀಕೃತವಾಗಿ ಈ ಸಂಸ್ಥೆಗೆ ನಾವು ಬಂದ ಕಾರಣ ಎಲ್ಲರೂ ಕೂಡ ನಮ್ಮ ಹಿತೈಷಿಗಳು, ಸಂಸ್ಥೆಯ ಅಭಿಮಾನಿಗಳು, ಅದೇ ರೀತಿ ನಮ್ಮ ಹಿರಿಯರು ಬಂದಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಪ್ರಸಾದರವರು ಇವತ್ತು ನಮ್ಮ ಕಚೇರಿಗೆ ಬಂದು ದೇವಿಯ ಒಂದು ಪ್ರತಿಬಿಂಬ, ಬೆಳ್ಳಿಯ ಪ್ರತಿಬಿಂಬವನ್ನು ಅನಾವರಣ ಮಾಡಿ ಇವತ್ತು ಮುಖ್ಯವಾಗಿ ನಮ್ಮ ಸಂಸದರು ಬರಬೇಕಿತ್ತು. ಅವರು ತುರ್ತಾಗಿ ಬೆಂಗಳೂರಿಗಾದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ವಾಲ್ಟರ್ ನಂದರಿಕೆ ಅವರು ಅವರ ಇವತ್ತಿನ ಒಂದು ನಮ್ಮ ನಾಮಫಲಕವನ್ನು ಅನಾವರಣಗೊಳಿಸಿದ್ದಾರೆ. ಅದೇ ರೀತಿ ಕಟೀಲಿನ ಪ್ರಸಾದರವರು ದೀಪ ಬೆಳಗಿಸಿ ಇವತ್ತು ಆಶೀರ್ವಚನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ದ್ವಿತೀಯ ಸಾಧನೆ ಮಾಡಿದಂಥ ನಮ್ಮ ಕನ್ನಡ ನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ರೀಡಾ ಪ್ರತಿಭೆ ಮಮತಾ ಅವರು ಅಂತಾರಾಷ್ಟ್ರೀಯ ಮಟ್ಟದ, ಧನಲಕ್ಷ್ಮಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟುವಾಗಿ ಅವರು ಕಬಡ್ಡಿಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಸ್ಥೆ ಸೇವಾ ಚಟುವಟಿಕೆಯಲ್ಲಿ ಬೆಳೆದು ಬಂದು ಅದೇ ರೀತಿ ಎಷ್ಟೋ ಕ್ರೀಡಾ ಸ್ಫೂರ್ತಿಗಳಿಗೆ, ಅದೇ ರೀತಿ ಸಾಮಾಜಿಕ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗುರುತಿಸುತ್ತ ಸಂಸ್ಥೆಯಾಗಿದ್ದ ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಂದು ಅಂಗಸಂಸ್ಥೆಯಾದ ದಾಸ್ ಪ್ರಮೋಷನ್ಸ್ನ ಮುಖಾಂತರ ಇವತ್ತು ನಮ್ಮ ಈ ಒಂದು ನವೀಕೃತ ಕಟ್ಟಡದ ಉದ್ಘಾಟನೆ ಸಂದರ್ಭದಲ್ಲಿ ಧನಲಕ್ಷ್ಮಿ ಅವಳಿಗೆ ಕೂಡ ನಾವು ಒಂದು ಸನ್ಮಾನವನ್ನು ಮಾಡಿ ಮಾದರಿಯಾಗಿ ಅವಳು ಇನ್ನೂ ಕೂಡ ಉನ್ನತ ಮಟ್ಟದ ಕ್ರೀಡಾ ಸ್ಫೂರ್ತಿಯಾಗಿ ಕ್ರೀಡಾ ಸಾಧನೆಯನ್ನು ಮಾಡಲಿ, ಅಂತಾರಾಷ್ಟ್ರೀಯ ಮಟ್ಟದ ಇನ್ನಷ್ಟು ಸಾಧನೆ ಮಾಡಲಿ, ಕಬಡ್ಡಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಇನ್ನೂ ಹಲವಾರು ಸಾಧನೆಗಳು ಮಾಡಲಿ ಅಂತೇಳಿ ನಾವು ನಮ್ಮ ಸಂಸ್ಥೆ ಪರವಾಗಿ ಹಾರೈಸ್ತೀವಿ. ಅದೇ ರೀತಿ ಹೆಚ್ಚಿನ ಹಿರಿಯವರು ಬರ್ತಾರೆ. ಈಗಾಗಲೇ ನಮ್ಮ ಆರೋಗ್ಯ ಸಚಿವರಾದ UT ಖಾದರ್ ಅವರು ಇವತ್ತು ವಿಶೇಷವಾದ ಡಿಸಿಯ ಒಂದು ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಕೂಡ ಎಲ್ಲರೂ ಇದ್ದಾರೆ. ಈಗಾಗಲೇ 12:30 ಗಂಟೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರಿಂದ ಇವತ್ತು ನಮ್ಮ ಸಂಸ್ಥೆ ಇವತ್ತು ಉದ್ಘಾಟನೆ ಆಗ್ತದೆ. ಅದೇ ರೀತಿ ಕೇಂದ್ರ ಕಚೇರಿ ಉದ್ಘಾಟನೆ ಅವರ ಒಂದು ದಿವಸದಲ್ಲಿ ಆಗ್ತದೆ. ಅದೇ ರೀತಿ ಎಲ್ಲ ಶಾಸಕರು, ನಾನು ಈಗಾಗಲೇ ವೇದೋಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು, ಅದೇ ರೀತಿ ಹರೀಶ್ ಪುಂಜಾ ಅವರು ಬರ್ತಾ ಇದ್ದಾರೆ. ಅವರೆಲ್ಲರೂ ಬಂದು ನಮ್ಮ ಈ ಸಂಸ್ಥೆಗೆ ಶುಭಾಶಿಸಿ ಈಗಾಗಲೇ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೂ ಇವತ್ತು ನಮ್ಮ ಸಂಸ್ಥೆಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿರ್ಬೋದು, ಹಿರಿಯರಿರ್ಬೋದು, ಬೇರೆ ಬೇರೆ ನನ್ನ ಹಿತೈಷಿ ವರ್ಗದವರು, ನಮ್ಮ ಸಂಸ್ಥೆಯ ಎಲ್ಲ ಕಚೇರಿಗಳ ಮ್ಯಾನೇಜರ್ಗಳು, ಸಿಬ್ಬಂದಿಗಳು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಗಣಹೋಮ, ಮಧ್ಯಾಹ್ನ ಮಹಾಲಕ್ಷ್ಮಿ ಪೂಜೆ ಆಗಿ ಈಗಾಗಲೇ ನಮ್ಮ ಸಂಸ್ಥೆ ಪೂಜಾ ವಿಧಿವಿಧಾನಗಳು ಮುಗಿಸಿ ಇವತ್ತು ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆ ಕರ್ನಾಟಕದಾದ್ಯಂತ 11 ಬ್ರಾಂಚ್ಗಳ ಮುಖಾಂತರ ಸೇವಾ ಚಟುವಟಿಕೆಯಲ್ಲಿ ನಿತ್ಯ ನಿರಂತರವಾಗಿ ಮನೆ, ಆಸ್ಪತ್ರೆ, ಓಲ್ಡೇಜ್ ಹೋಮ್ ಎಲ್ಲ ಕಡೆ ಇರುವಂಥ ಒಂದು ಶುಶ್ರೂಷೆಗೆ ಅಗತ್ಯ ಇರುವಂಥ ಎಲ್ಲ ಒಂದು ಸುಸಜ್ಜಿತವಾದ ಸಿಬ್ಬಂದಿಗಳನ್ನು ಕಳಿಸಿಕೊಟ್ಟು ಸೇವಾ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಮ್ಮ ಸಂಸ್ಥೆಯ ಒಂದು ಜವಾಬ್ದಾರಿ ತಗೊಂಡಿದ್ದೀವಿ. ಅದೇ ರೀತಿ ನಮ್ಮ ಅಂಗಸಂಸ್ಥೆಯಾದ ಸುಖಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ದಾಸ್ ಚಾರಿಟೇಬಲ್ ಸೇವಾ ಸಂಸ್ಥೆ ಇರ್ಬೋದು, ದಾಸ್ ಓಲ್ಡೇಜ್ ಹೆಲ್ತ್ ಕೇರ್ ಸಂಸ್ಥೆ ಎಲ್ಲ ಇವತ್ತು ನಮ್ಮ ಪ್ರಮುಖರು, ಸಿಬ್ಬಂದಿಗಳೆಲ್ಲ ಬಂದು ನಮಗೆ ಶುಭಾಶಿಸಿದ್ದಾರೆ. ಅದೇ ರೀತಿ ಗಣ್ಯ ಮಿತ್ರರು ಈ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಎಲ್ಲ ಹಿರಿಯ ಪ್ರೀತಿ ಪೂರ್ವಕವಾಗಿ ಈ ಒಂದು ನವೀಕೃತ ಕಚೇರಿ ಉದ್ಘಾಟನೆ ಎಲ್ಲ ಪಾಲ್ಗೊಂಡಿದ್ದಾರೆ. ತುಂಬ ಸಂತೋಷವಾಗ್ತಿದೆ. ಈ ಸಾಧನೆಗೆ ನಿಮ್ಮೆಲ್ಲರ ಸ್ಫೂರ್ತಿಯ ಕಾರಣ, ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಅದೇ ರೀತಿಯಾಗಿ ಮುಖ್ಯವಾಗಿ ಮಾಧ್ಯಮದವರನ್ನು ನಾನು ಯಾವಾಗಲೂ ನೆನಪು ಮಾಡ್ತಿದ್ದೇನೆ. ಯಾಕಂದರೆ ಒಂದು ಸೇವಾ ಕ್ಷೇತ್ರ ಯಾವುದೇ ಕ್ಷೇತ್ರ ಇರ್ಬೋದು, ಅದನ್ನು ಗುರುತು ಮಾಡುವಲ್ಲಿ ಮಾಧ್ಯಮದವರ ವಿಶೇಷ ಪಾತ್ರ ಇರ್ತದೆ. ಅದರಲ್ಲಿ ದಾಸ್ ಪ್ರಮೋಷನ್ಸ್, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್, ಸುಗ್ಗಿ ಚಿಟ್ಸ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿತ್ಯ ನಿರಂತರವಾಗಿ ಮಾಧ್ಯಮದವರ ಸ್ನೇಹ, ಜವಾಬ್ದಾರಿ, ಅವರ ಪ್ರೋತ್ಸಾಹದಿಂದ ನಾನು ಈ ಮಟ್ಟದಲ್ಲಿ ಇವತ್ತಿದ್ದೇನೆ ಅಂತ ಹೇಳೋಕೆ ನನಗೆ ತುಂಬ ಹರ್ಷವಾಗ್ತದೆ, ಸಂತೋಷ ಆಗ್ತದೆ. ಮುಖ್ಯವಾಗಿ ಎಲ್ಲ ಕಾರಣಕರ್ತರಾದ ಹಿರಿಯ ಪತ್ರಕರ್ತರಿಗೆ, ಹಿರಿಯ ನಮ್ಮ ದೃಶ್ಯ ಮಾಧ್ಯಮದವರಿಗೆ, ಅದೇ ರೀತಿ ಎಲ್ಲ ಮಾಧ್ಯಮ ಬಂಧು ಪತ್ರರಿಗೆ ನಾನು ಇನ್ನೊಮ್ಮೆ ನನ್ನ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸ್ತೀನಿ. ಶುಭ.